ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಮುझी ಮೋರಿ ಕರ ತೂತಿ ಕುಲು ಪ್ರಭು ಮಹಿಮಾ ಜಿಯ ಜೋಯಿ ಜೋ ನ ಭಜಯಿ ರಘುಬೀರ್ ಪದ ಜಗ ಬಿಧಿ ಬಂಚಿತ ಸೋಯಿ कपटी कायर कुमति कुजाति लोक बेद बाहिर सब भांति राम कीन्ह आपन जबहि ते भयवु भुवन भूषण तबहि ते देखी प्रीति सुनी विनय सुहाई मिलेवु बहोरी भरत लघु भाई कही निषाद निज नाम सुबानी सादर सकल जोहारी रानी जानी लखन सम देहि असीसा जियहु सुखी सय लाख बरीसा निरखी निषादु नगर नर नारी भये सुखी जनु लखनु निहारी कहहि लहेवु यही जीवन लाहू बेंठेवु राम भद्र भरी बाहू सुनी निषादु निज भाग बड़ाई ಪ್ರಮೋದಿತ ಮನಲಯಿ ಚಲೆವು ಲೆವಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ನಿಷಾದ ರಾಜ ಗುಹ ಇದಾನಲ್ಲ, ಅವನು ಭರತನ ಪ್ರೀತಿ ಆದರಗಳನ್ನು ನೋಡಿ ಕಣ್ಣು ಮಿಟುಕಿಸದೆ ಅವನನ್ನೇ ನೋಡ್ತಾ ಇದ್ದಾನೆ. ಮತ್ತು ಹೇಳ್ತಾನೆ, ನಾನು ಕಾಡಿನ ಮನುಷ್ಯ, ಕೆಳಜಾತಿಯವನಾಗಿದ್ರೂ ಕೂಡ ಶ್ರೀರಾಮ ನನ್ನನ್ನು ಅನುಗ್ರಹಿಸಿ ಧನ್ಯನಾಗಿಸಿದ್ದಾನೆ. ಅಂದರೆ ಅವನು ನನ್ನನ್ನು ಒಪ್ಕೊಂಡ, ತನ್ನ ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿದ್ದಾನೆ, ಮತ್ತು ನನ್ನನ್ನು ಆಲಿಂಗನೆ ಮಾಡಿಕೊಂಡಿದ್ದಾನೆ. ಅದರಿಂದ ನಾನು ಧನ್ಯನಾಗ್ಬಿಟ್ಟಿದ್ದೀನಿ. ಇಂತಹ ಶ್ರೀರಾಮನ ಮಹಿಮೆಯನ್ನು ತಿಳಿದಿದ್ರೂ ಕೂಡ ಅವನ ಚರಣ ಕಮಲಗಳನ್ನು ಭಜಿಸದೇ ಇರೋನು, ಅಂದರೆ ಆ ಚರಣಕಮಲಗಳನ್ನು ನೆನಪಿಸ್ಕೊಳ್ದೇ ಇರೋನು, ಅದ್ರ ಬಗ್ಗೆ ಮಾತಾಡದೇ ಇರುವಂಥವನು ಜಗತ್ತಿನಲ್ಲಿ ವಿಧಿವಂಚಿತನಲ್ಲದೆ ಇನ್ನೇನು ಅಂತ ತಿಳ್ಕೋಬೇಕು. ನೋಡಿ, ಇದನ್ನ ನಮ್ಮಂಥವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ತುಳಸಿದಾಸರು. ಯಾಕೆ ಅಂತಂದರೆ ಆ ಭಗವಂತನ ಮಹಿಮೆ ನಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಇನ್ನೂ ಲೌಕಿಕದಲ್ಲೇ ಮುಳುಗಿ ಒದ್ದಾಡ್ತಾ ಇದ್ದೀವಿ. ನಮಗಿನ್ನೂ ಆ ಲೌಕಿಕದಲ್ಲೇ ಆಸಕ್ತಿ, ಆ ಭಗವಂತನ ಸ್ಮರಣೆ, ಅವನ ಲೀಲೆಯನ್ನು ಕೇಳೋದು, ಇದು ಯಾವುದ್ರ ಕಡೆನೂ ನಮ್ಗೆ ಆಸಕ್ತಿ ಇಲ್ಲ. ಏನೋ ಹೇಳ್ತಾರಪ್ಪ ಕೇಳಬೇಕು ಅಂತ, ಮನ್ಸಿಲ್ದೆ ಮನ್ಸಲ್ಲಿ ಕೇಳೋದು ಅಂತ ಹೇಳ್ತೀವಲ್ವ, ಅಂದರೆ ಇಷ್ಟಪಟ್ಟು ಕೇಳಲ್ಲ, ಕಷ್ಟಪಟ್ಟು ಕೇಳ್ತೀವಲ್ವ, ಆ ರೀತಿ. ಆದರೆ ಕೆಲವರು ಇರ್ತಾರೆ ಇಷ್ಟಪಟ್ಟು ಅದನ್ನು ಕೇಳ್ತಾರೆ. ಯಾವಾಗ ನಾವು ಇಷ್ಟಪಟ್ಟು ಕೇಳ್ತೀವೋ ಆಗಲೇ ಅದು ಸಕ್ಸಸ್ ಆಗೋದು. ಆಯಿತಾ? ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದರೆ ನಮಗೆ ಮೊದಲು ಭಗವಂತನ ವಿಚಾರಗಳಲ್ಲಿ ಟೇಸ್ಟ್ ಬರಬೇಕು. ಆ ರುಚಿ ಸಿಕ್ಕಿಬಿಡ್ತು ಅಂತಂದರೆ ನಮಗೆ ಅದನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಈಗ ನಾವೇನಾದರೂ ಕೇಳಿ ಭಗವಂತನ ವಿಚಾರ ಅದಕ್ಕಿಂತ ಬಿಟ್ಟು ಬೇರೆ ಏನೂ ಇಲ್ಲ ಅಂತಂದಾಗ ನಾವೇನು ಹೇಳ್ತೀವಿ, ಅಯ್ಯೋ ನನಗೆ ಸತ್ಸಂಗಕ್ಕೆ ಸಮಯನೇ ಇಲ್ಲ ಅಂತ ಹೇಳ್ತೀವಿ ಹೊರತು, ಅದೇ ಲೌಕಿಕದಲ್ಲಿ ನೀವು ಎಲ್ಲಾದರೂ ಹೋಗಬೇಕು, ಒಂದು ಮಾಲ್ಗೆ ಹೋಗಬೇಕು, ಒಂದು ಫಿಲಮ್ಗೆ ಹೋಗಬೇಕು, ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ನಾವು ದಿನ ಫುಲ್ಲು ಬೇಕಾದರೆ ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಅಲ್ವಾ. ಅಂದರೆ ಏನು, ಲೌಕಿಕಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೀವಿ, ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟು ಗೊತ್ತಿದ್ರೂ ಕೂಡ ಭಗವಂತನನ್ನು ಭಜಿಸೋದಿಲ್ವೋ, ಅಂದರೆ ಭಗವಂತನ ಬಗ್ಗೆ ಗೊತ್ತಿದೆ, ಅದರ ಇಂಪಾರ್ಟೆನ್ಸ್ ಗೊತ್ತಾಗಿದೆ ನಮಗೆ, ಆದರೂ ಕೂಡ ಭಜಿಸೋದಿಲ್ವೋ, ಅವನಲ್ಲಿ ಮನಸ್ಸನ್ನು ಇಡೋದಿಲ್ವೋ, ಅವನು ವಿಧಿಯಿಂದ ವಂಚಿತನಾಗಿದ್ದಾನೆ ಅಂತಲೇ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತು ನಾನು ಕಪಟಿ, ಹೇಡಿ, ಕುಮತಿ, ಕುಜಾತಿ ಎಲ್ಲ ಆಗಿದ್ರೂ ಕೂಡ ಲೋಕ ವೇದಗಳಿಂದ ಬಾಹಿರನಾಗಿದ್ದೇನೆ ಅಂತಂದರೆ ಈ ಲೋಕದವರು ಕೂಡ ನನ್ನನ್ನು ದೂರ ಇಡ್ತಾರೆ, ಮತ್ತು ವೇದಗಳಲ್ಲೂ ಕೂಡ ನಾವು ನಿಮ್ನ ಜಾತಿಯವರು, ನಾವು ಅದರಿಂದನೂ ಕೂಡ ದೂರ ಇದ್ದೀವಿ. ಆದರೆ ಶ್ರೀರಾಮ ನನಗೆ ಗೌರವ ಕೊಟ್ಟನಲ್ಲ, ಆಗಲಿಂದ ನಾನು ಭುವನಕ್ಕೆ ಭೂಷಣನಾಗ್ಬಿಟ್ಟಿದ್ದೀನಿ. ಅಂದರೆ ಏನು, ಈ ಇಡೀ ಭೂಲೋಕಕ್ಕೆ ನಾನು ಒಬ್ಬ ಭೂಷಣನಾಗಿದ್ದೀನಿ. ಅಂದರೆ ನನ್ನನ್ನು ಎಲ್ಲರೂ ನೆನಪಿಸ್ಕೊಳ್ತಾರೆ. ರಾಮ ನಿಷಾದನನ್ನು ಆಲಿಂಗನೆ ಮಾಡಿಕೊಂಡ, ಅವನು ಅವನ ಪ್ರಿಯ ಸ್ನೇಹಿತ ಅಂತ ಈ ರೀತಿ ಎಲ್ಲ ಮಾತಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಾನು ಈ ಭುವನಕ್ಕೆ ಭೂಷಣನಾಗ್ಬಿಟ್ಟಿದ್ದೀನಿ. ನಿಷಾದ ರಾಜನ ಪ್ರೀತಿಯನ್ನು ನೋಡಿ, ಆತನ ವಿನಯ,
ಅವನ ವಚನಗಳನ್ನು ಕೇಳಿ ಮುಗ್ಧನಾಗಿ ಶತ್ರುಘ್ನನೂ ಕೂಡ ಅವನನ್ನು ಭೇಟಿಯಾಗ್ತಾನೆ. ಆಮೇಲೆ ಗುಹ ಏನು ಮಾಡ್ತಾನೆ, ತನ್ನ ನಮ್ರ ಮಧುರವಾಣಿಯಿಂದ ತನ್ನ ಹೆಸರನ್ನು ಹೇಳಿಕೊಂಡು ಎಲ್ಲ ರಾಣಿಯರಿಗೂ ಕೂಡ ನಮಸ್ಕಾರ ಮಾಡ್ತಾನೆ. ರಾಣಿಯರು ಅವನನ್ನು ಲಕ್ಷ್ಮಣನಿಗೆ ಸಮಾನ ಅಂತ ತಿಳ್ಕೊಂಡು ನೀನು ಚಿರಂಜೀವಿಯಾಗಿರು, ಸುಖವಾಗಿರು ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಅಂದರೆ ಲಕ್ಷ್ಮಣ ಇದ್ದಿದ್ರೆ ಅವ್ರಿಗೆ ಹೇಗೆ ಅನ್ನಿಸ್ತಾ ಇತ್ತೋ, ಈಗ ಗುಹನನ್ನು ನೋಡಿ ಅವರಿಗೆಲ್ಲ ಇವನು ಲಕ್ಷ್ಮಣನೇ ಅನ್ನುವಷ್ಟು ಅವರಿಗೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ರಾಮ ಅಷ್ಟು ಪ್ರೀತಿ ಮಾಡ್ತಾನೆ ಅಂತಂದರೆ ಲಕ್ಷ್ಮಣನನ್ನು ತುಂಬ ಪ್ರೀತಿಸ್ತಾನೆ ರಾಮ. ಅದೇ ರೀತಿ ಗುಹ ಕೂಡ ಅಂತಂದ್ಬಿಟ್ಟು ಅಯೋಧ್ಯೆಯ ಜನರಿಗೆ ನಿಷಾದ ರಾಜನನ್ನು ನೋಡಿ ಲಕ್ಷ್ಮಣನನ್ನು ನೋಡಿದಷ್ಟೇ ಸಂತೋಷ ಆಗುತ್ತೆ. ಕಲ್ಯಾಣ ಸ್ವರೂಪಿಯಾದಂಥ ಶ್ರೀರಾಮಚಂದ್ರನ ಗಾಢಾಲಿಂಗನದ ಸೌಖ್ಯವನ್ನು ಅನುಭವಿಸಿರುವಂಥ ಇವನ ಜೀವನ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸಾರ್ಥಕವಾಗಿದೆ ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ಅಂದ್ಕೊಳ್ತಾರೆ. ಅಂದರೆ ನೋಡಿ, ಭಗವಂತನನ್ನ ನೋಡೋದಕ್ಕೆ ಆಗೋದಿಲ್ಲ, ಅವನು ಅವ್ರ ಜೊತೆ ಇದ್ರೂ ಕೂಡ ಯಾವತ್ತೋ ಒಂದು ದಿವಸ ಅವನ ದರ್ಶನ ಆಗುತ್ತೆ, ಇನ್ನು ಅವನನ್ನು ಮುಟ್ಟಕ್ಕಂತೂ ಸಾಧ್ಯ ಇಲ್ಲ. ಆದರೆ ಗುಹ ಹಾಗಲ್ಲ, ಆ ಭಗವಂತನ ಗಾಢಾಲಿಂಗನ ಅವನಿಗೆ ಸಿಕ್ಕಿದೆ. ಅವನನ್ನು ಸ್ಪರ್ಶ ಮಾಡಿ ಅವನ ಹೃದಯವನ್ನು ಆಲಿಂಗನೆ ಮಾಡಿಕೊಳ್ಳುವಂಥ ಒಂದು ಚಾನ್ಸ್ ಅವನಿಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಅವನು ಎಷ್ಟು ಪವಿತ್ರವಾಗಿರ್ಬೋದು, ಅವನ ಜನ್ಮನೇ ಸಾರ್ಥಕ ಆಗೋಯ್ತು ಅಂತ ಅವರೆಲ್ಲ ಅಂದ್ಕೊಳ್ತಾರೆ. ತನ್ನ ಭಾಗ್ಯದ ಬಗ್ಗೆ ಇವರೆಲ್ಲ ಪ್ರಶಂಸೆ ಮಾಡ್ತಾ ಇರೋದನ್ನು ಕೇಳಿ ಗುಹನಿಗೆ ಇನ್ನೂ ತುಂಬ ಸಂತೋಷವಾಗಿ ಪ್ರಸನ್ನಚಿತ್ತನಾಗಿ ಅವರೆಲ್ಲರನ್ನೂ ಕೂಡ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ನೋಡಿ, ಈಗ ಅವನು ಮೊದಲು ಯೋಚನೆ ಮಾಡದ ಹಾಗೆ ಅವನೇನಾದರೂ ನಡ್ಕೊಂಡ್ಬಿಟ್ಟಿದ್ದಿದ್ರೆ ಅವನಿಗೆ ಎಷ್ಟು ಲಾಸ್ ಆಗ್ತಾ ಇತ್ತು. ಅವನು ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿದ್ರಿಂದ, ಆ ವಿವೇಕ ಅನ್ನೋದಿದ್ದಿದ್ರಿಂದ ಅವನಲ್ಲಿ ಎಂಥ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅವನಿಗೆ. ಭರತನ ಪ್ರೀತಿ ಏನು ಅಂತ ಗೊತ್ತಾಯಿತು. ರಾಮ ಎಷ್ಟು ಪ್ರೀತಿಸ್ತಾನೆ ಭರತನನ್ನು, ಭರತ ಎಷ್ಟು ರಾಮನನ್ನು ಪ್ರೀತಿಸ್ತಾನೆ, ಅವನ ಸ್ವಭಾವ ಏನು ಎಲ್ಲ ಅವನಿಗೆ ಗೊತ್ತಾಗುತ್ತಲ್ವ. ಮತ್ತು ಅವರೆಲ್ಲರೂ ಕೂಡ ಗುಹನನ್ನೇ ಹೊಗಳ್ತಾ ಇದ್ದಾರೆ, ಇವನು ಎಷ್ಟು ಪುಣ್ಯ ಮಾಡಿದಾನಲ್ಲಪ್ಪ, ಆ ಭಗವಂತ ಅವನನ್ನು ಆಲಿಂಗನೆ ಮಾಡ್ಕೊಂಡಿದ್ದಾನೆ ಅಂದರೆ ಅದು ಸಾಮಾನ್ಯ ವಿಷಯನಾ? ಅಲ್ಲ. ಅಂದರೆ ಇವನ ಜೀವನನೇ ಸಾರ್ಥಕ ಆಗೋಯ್ತು ಅಂತಂದ್ಬಿಟ್ಟು ಅವರೆಲ್ಲ ಮಾತಾಡ್ಕೊಳ್ತಾರಲ್ಲ, ಅದೆಲ್ಲ ಅವನಿಗೆ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ನಾವು ಆತುರ ಪಡಬಾರ್ದು. ಯಾವುದೇ ವಿಷಯ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ಕೊಟ್ಟು ಯೋಚನೆ ಮಾಡಿ, ಯಾರಾದರೂ ಹಿರಿಯರು ಹೇಳಿದಾಗ ಅದ್ರ ಬಗ್ಗೆನೂ ಕೂಡ ನಾವು ಕೂತ್ಕೊಂಡು ಚಿಂತನೆ ಮಾಡಿದಾಗ ನಮಗೆ ಸರಿಯಾದ ಒಂದು ಯೋಚನೆ ಬರುತ್ತೆ. ನಾವು ಈ ರೀತಿ ಮಾಡಿದ್ರೆ ಸರಿಯಾಗತ್ತೆ ಅಂತ ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕು. ಅದು ಬಿಟ್ಬಿಟ್ಟು ಸಡನ್ನಾಗಿ ಏನೇನೋ ನಾವು ನಿರ್ಧಾರಗಳನ್ನು ತಗೊಂಡಾಗ ಅದು ತಪ್ಪಾಗೋದು ಕೂಡ ಉಂಟು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.